ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇಂದು ಶಿಕ್ಷಣ ಕ್ಷೇತ್ರದ ಮಹತ್ವದ ಕ್ಷಣಕ್ಕೆ ಸಾಕ್ಷಿಯಾಯಿತು. ಶಿರೋಳ ಗ್ರಾಮದಲ್ಲಿ ನೂತನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಉದ್ಘಾಟನೆ, ಶಾಲಾ ಪ್ರಾರಂಭೋತ್ಸವ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ 2026ರ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಶಿರೋಳ ಗ್ರಾಮದ ಹಿರಿಯರಾದ ಸೋಮಲಿಂಗಯ್ಯ ಗಣಾಚಾರಿ ಅವರ ನೂತನ ವಾಣಿಜ್ಯ ವಿಭಾಗದ ಕಾಲೇಜಿನವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣವನ್ನು ಮತ್ತಷ್ಟು ಸುಲಭಗೊಳಿಸಲು ಉದ್ದೇಶದಿಂದ ವೈಟ್ ಬೋರ್ಡ್ ದೇಣಿಗೆಯಾಗಿ ನೀಡಿದ ಸೋಮಲಿಂಗ ಕಾಂಬಳೆಯವರನ್ನು ಶಿಕ್ಷಕ ವೃಂದವು ಗೌರವಿಸಿ ಅಭಿನಂದಿಸಿತು. ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಗತಿಪರ ರೈತರಾದ ಬಸಪ್ಪ ವಾಲಿಮರದವರು ಮತ್ತೊಂದು ಕೊಠಡಿಯನ್ನು ಉದ್ಘಾಟಿಸಿದರೆ, ರೈತ ಮುಖಂಡರಾದ ಬಸವಂತ ಕಾಂಬಳೆಯವರು ಡಿಜಿಟಲ್ ಬೋರ್ಡ್ಗೆ ಚಾಲನೆ ನೀಡಿದರು. ಬಳಿಕ ಗ್ರಾಮದ ಮುಖಂಡರು ಹಾಗೂ ಗಣ್ಯರೊಂದಿಗೆ ನೂತನ ಸೌಲಭ್ಯಗಳನ್ನು ವೀಕ್ಷಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಪ್ರಮುಖ ಶ್ರೀ ರಾಮಯ್ಯ ಗಣಾಚಾರಿ ಅವರು ವಹಿಸಿದರು. ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಲಾಯಿತು. ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆ ಹಾಡುವ ಮೂಲಕ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ವಿರೂಪಾಕ್ಷ ಬೆಟಗೇರಿ, ಬಸಪ್ಪ ವಾಲಿಮರ, ಈಶ್ವರಪ್ಪ ಹಳಂಗ್ಳಿ, ಬಸವಂತ ಕಾಂಬಳೆ, ಮಲ್ಲಪ್ಪ ಗಣಿ, ಹನುಮಂತ ಗೌಡ ಬಿರಾದರ್ ಪಾಟೀಲ್, ರಾಜಪ್ಪ ಕಲ್ಲೊಳ್ಳಿ, ಅಶೋಕ್ ಪರ್ಸಲಗಿ, ರಾಕೇಶ್ ಗಡದನ್ನವರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಬಸವಂತ ಕಾಂಬಳೆಯವರು, ಇಂಥ ಕಾಲೇಜು 10 ವರ್ಷಗಳ ಹಿಂದೆ ಆರಂಭವಾಗಬೇಕಾಗಿತ್ತು, ತಡವಾದರೂ ಈಗ ಆರಂಭವಾಗಿರುವುದು ಸಂತೋಷದ ವಿಷಯ ಎಂದು ಅಭಿಪ್ರಾಯಪಟ್ಟರು. ಪ್ರಾಸ್ತಾವಿಕವಾಗಿ ಮಾತನಾಡಿದ SDMC ಸದಸ್ಯರಾದ ಅಡಿಯಪ್ಪ ಗಣಿಯವರು ಶಿಕ್ಷಣದ ಮಹತ್ವ, ವಿದ್ಯಾರ್ಥಿಗಳ ಸಾಧನೆ ಹಾಗೂ ಶಿಕ್ಷಣದ ಕೊಡುಗೆಯ ಕುರಿತು ವಿವರಿಸಿದರು. ನೂತನ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಶಿಕ್ಷಕರನ್ನು ಗ್ರಾಮದ ವತಿಯಿಂದ ಸನ್ಮಾನಿಸಲಾಯಿತು. ಅಲ್ಲದೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀ ಆನಂದ್ ಕೊನ್ನೂರ್ ಸರ್ ಅವರನ್ನು ಇದೇ ವೇಳೆ ಗೌರವಿಸಲಾಯಿತು. ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ BR ಶೇಗುನ್ಶಿ ಅವರು ಶಿಕ್ಷಣದ ಅಭಿವೃದ್ಧಿಗೆ ಗ್ರಾಮದ ಸಹಕಾರವನ್ನು ಶ್ಲಾಘಿಸಿದರು. ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ MB ಡೆಂಗೆಯವರು ಕಾಲೇಜಿನ ಉದ್ದೇಶ ಹಾಗೂ ವಿದ್ಯಾರ್ಥಿಗಳಿಗೆ ಆಗುವ ಅನುಕೂಲಗಳು ಕುರಿತು ಮಾಹಿತಿ ನೀಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ರಾಮಯ್ಯ ಗಣಾಚಾರಿ ಅವರು ವಿದ್ಯಾರ್ಥಿಗಳು ಯಾವುದೇ ಸಂಕೋಚವಿಲ್ಲದೆ ಶಿಕ್ಷಣ ಪಡೆದು ದೇಶ ಸೇವೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಜೊತೆಗೆ ಶಿಕ್ಷಣದ ಮಹತ್ವ ಮನಮುಟ್ಟುವ ರೀತಿಯಲ್ಲಿ ತಿಳಿಸಿದರು. ಕಾರ್ಯಕ್ರಮದ ನಂತರ ಕಾಲೇಜಿನ ಪ್ರಿನ್ಸಿಪಾಲರು ಹಾಗೂ ವಿದ್ಯಾರ್ಥಿಗಳ ವಿಶೇಷ ಅಭಿಪ್ರಾಯಗಳನ್ನು ಕನ್ಸ್ಯೂಮರ್ ಭಾರತ್ ನ್ಯೂಸ್ ಜೊತೆಗೆ ಹಂಚಿಕೊಂಡರು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಅಡ್ಮಿಷನ್ 52 ಆಗಿದಾವ ನಮ್ಮಲ್ಲಿ. ಈ 52 ವಿದ್ಯಾರ್ಥಿಗಳನ್ನ ನಾವು ಪ್ರವೇಶ ಪಡಿಬೇಕಾದ್ರೆ ಗ್ರಾಮದ ಹಿರಿಯರು, SDMC ಅವರು, ಹೈಸ್ಕೂಲಿನ ಸಿಬ್ಬಂದಿಯವರು ನಾವು ಮನೆ ಮನೆಗೆ ಹೋಗಿ ಆ ಪಾಲಕರನ್ನ, ವಿದ್ಯಾರ್ಥಿಗಳನ್ನ ಮನವೊಲಿಸಿ ನಮ್ಮಲ್ಲಿರ್ತಕ್ಕಂತಹ ಸವಲತ್ತುಗಳ ಸೌಕರ್ಯಗಳು ಏನದಾವ ಅನ್ನೋದು ಮನದಟ್ಟ ಮಾಡಿ ಅವ್ರನ್ನ ಪ್ರವೇಶ ನಾವು ಪಡೆಯಕ್ಕೆ ಪ್ರಯತ್ನ ಮಾಡಿದೀವಿ. ಸ್ಟಾಪ್ ಆಗಿರ್ಬೋದು, ಕೆಲವೊಂದು ಸಬ್ಜೆಕ್ಟ್ಗಳು ಎಲ್ಲ ಶಿಕ್ಷಕರನ್ನು ನೇಮಿಸಲಾಗಿದೆ. ಸರ್, ನೀವೀಗ ನೋಡ್ತಾ ಇದ್ದೀರಿ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಉಪನ್ಯಾಸಕರ. ಹೆಸರು ಹೇಳಿ ಸರ್. ಪ್ರವೀಣ್ ಡೋಕಾಪುರ್, ವಿಷಯ ಅರ್ಥಶಾಸ್ತ್ರ. ಪ್ರದೀಪ್ ಪಾಟೀಲ್ ಅಂತ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ಚಂದ್ರಕಾಂತ್ ಸೂರ್ಯವಂಶಿ ಅಂತ ಲೆಕ್ಕಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ವಿಷಯ. ಪ್ರವೀಣ್ ಮದರಕಂಡಿ ಅಂತ ಕನ್ನಡ ಶಿಕ್ಷಕ ಉಪನ್ಯಾಸಕರು. ಬಾಹುರಾಜ್ ರಾವರ್ ಅಂತ ಇಂಗ್ಲಿಷ್ ಉಪನ್ಯಾಸಕ. 6 ವಿಷಯದ ಉಪನ್ಯಾಸಕರು ನಿಮ್ಮ ಮುಂದೆ ಪ್ರೆಸೆಂಟ್ ಅದಾರ. ಒಂದು ವಿದ್ಯಾರ್ಥಿಗಳಿಗೆ ಏನು ಹೇಳಿಕೆ ಇಷ್ಟಪಡ್ತೀವಿ, ಬರುವಂತ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು? ಸರ್, ಇದು ಗ್ರಾಮೀಣ ಭಾಗದ ಒಂದು ಕಾಲೇಜು. ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ಹಳ್ಳಿಗಾಡಿನ ವಿದ್ಯಾರ್ಥಿನಿಯರು ಪಟ್ಟಣಕ್ಕೆ ಹೋಗಿ ಶಾಲೆಯನ್ನು ಕಲಿಯೋದು, ಕಾಲೇಜ್ ಕಲಿಯೋದು ತುಂಬಾ ಕಠಿಣ ಆಗ್ತದ ರೀ.
ಸರ್ಕಾರದ ಉದ್ದೇಶ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರು ಶಿಕ್ಷಣದಿಂದ ವಂಚಿತರಾಗಬಾರದು, ಸರ್ಕಾರದ ಒಂದು ಅನುಕೂಲ ಮುಟ್ಟಲಿ ಹಳ್ಳಿ ಹಳ್ಳಿಗೆ ಪ್ರತಿ ಮನೆಗೆ ಅಂತ ಹೇಳಿ ಸರ್ಕಾರ ಕಾಲೇಜು ಇಲ್ಲಿ ಮಂಜೂರಿ ಮಾಡ್ಯದ. ಅದಕ್ಕಾಗಿ ಆ ವಿದ್ಯಾರ್ಥಿನಿಯರು ಈ ಕಾಲೇಜಿನ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕಂತ ನಾನು ಕೇಳ್ತಾ ಇದ್ದೀನಿ. ಹೇಳ್ಬೇಕಾದ್ರೆ ಇವತ್ತಿನ ಫಂಕ್ಷನ್ ಇಟ್ಕೊಂಡಿದ್ದೀವಿ ನಾವು, ಟಿಫಿನ್ ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ನಡೀತಾ ಇತ್ತು. ಒಬ್ಬ SDMC ಮೆಂಬರ್ ಬಸವರಾಜ್ ಉಳ್ಳಾಗಡ್ಡಿ ಅಂತ ಹೇಳಿ ಬೇಕಾದಷ್ಟು ಖರ್ಚು ಬರ್ಲಿ, ಬೇಕಾದಷ್ಟು ಜನ ಬರ್ಲಿ, ನಾ ಖರ್ಚು ಕೊಡೋದ್ನ ಅಂತ ಹೇಳಿ ಒಪ್ಕೊಂಡ್ರೆ ಅವರು. ಇದ್ರಕ್ಕಿಂತ ಹೆಚ್ಚು ಸಪೋರ್ಟ್ ಅವ್ರು ಏನ್ ಕೊಡ್ಬೇಕು ಸರ್ ನಮಗೆ? ಮ್ಯೂಟಿ ಕಲ್ತೀವ್ರಿ, ಈಗ ಇಲ್ಲಿ ತೋಟದಾಗ ಇರ್ತೀವ್ರಿ. ಬ್ಯಾರೆ ಊರಾದ ಹಚ್ಚಾಕ ಗಾವಂಗಲ್ಲ ಅಂತ ಹೇಳ್ರಿ ಪಪ್ಪಾರು ಇಲ್ಲೇ ಹಚ್ಚಾದ್ರಿ, ಅದಕ್ಕ ಇಲ್ಲೇ ಕಲಿತೀವ್ರಿ. ನಮ್ಮೂರಾಗ ಸ್ಟಾರ್ಟ್ ಆಗೈತ್ರಿ, ಬ್ಯಾರೆ ಊರಾಗ ಅದಕ್ಕೆ ಕಲಿನು ಅಂತ ಹೇಳ್ರಿ. ಫೀಸ್ ಅದು ಎಷ್ಟು ಕೊಡ್ತೀರಿ? ಫೀಸ್ ಕಡಿಮೆ ಐತ್ರಿ, 430. ತುಂಬಾ ಸರ್ ಚಲೋ ಇದಾರಂತ್ರಿ, ಅದಕ್ಕ ನಾವು ಇಲ್ಲೇ ಹಚ್ಚಿವ್ರಿ. ಹೋಗಾಕ ಬರಾಕ ಗಾಂವ್ ಆಕೈತ್ರಿ. ಎಲ್ಲಾರು ಆಲ್ಮೋಸ್ಟ್ ಎಲ್ಲಾ ಇದೀವ್ರಿ. ಮತ್ತ ಇಲ್ಲಿ ನಮ್ ಪಕ್ಕದ ಸಲವ್ರು ಎಲ್ಲಾರು ಅದಾರಿ, ಎಲ್ಲ ಚಲೋ ಐತ್ರಿ.